ಯೆಸ್. ಸೊ ಬಿಗ್ ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ ವೀಕಿಂದ IPL ಸ್ಟಾರ್ಟ್ ಆಗ್ಬೋದು ಅನ್ನೋ ನ್ಯೂಸ್ ಬಂದಿದೆ. ಸೊ ಅದನ್ನು ಡೀಟೇಲಾಗಿ ನೋಡೋಣ, ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆನೋ ಈ ವಾರ್ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಬಿಡ್ತೀನಿ. ಸೊ ನಿಮ್ಗೇನಾದರೂ IPL ಬಗ್ಗೆ ಮಾತ್ರ ಅಪ್ಡೇಟ್ಸ್ ಬೇಕಿದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೋದು. ಆ ಟೈಮ್ ಸ್ಟ್ಯಾಂಪ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ವಾರ್ ಬಗ್ಗೆ ಅಪ್ಡೇಟ್ನ ನೋಡೋದಾದರೆ, ಆ ಕದನ ವಿರಾಮಗೆ ಕರೆ ಬಂದಿದೆ. ಕದನ ವಿರಾಮ ಡಿಸಿಷನ್ ಯಾಕೆ ಬಂತು, ಯಾರು ತಗೊಂಡ್ರು, ಯಾರು ಇನಿಷಿಯೇಟ್ ಮಾಡಿದ್ರು ಅಂದರೆ, ಏನಾಯ್ತು ಅಂದರೆ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಂಗೆ ಪಾಕಿಸ್ತಾನ ಪದೇ ಪದೇ ಅವರ ಉದ್ದಟತನವನ್ನು ತೋರಿಸ್ತಾನೆ ಇದೆ. ಸೊ ಅವರು ಪಹಲ್ಗಾಮಲ್ಲಿ ಅಟ್ಯಾಕ್ ಮಾಡಿರೋದಕ್ಕೆ ಇಂಡಿಯಾ ಆಪರೇಷನ್ ಸಿಂಧೂರ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರಿಗೆ ಸರಿಯಾಗಿ ಏಟನ್ನ ಕೊಟ್ಟಿದೆ. ಪಾಕಿಸ್ತಾನ ಒಳಗಡೆ ನುಗ್ಗಿ ಅವ್ರಿಗೆ ಅಟ್ಯಾಕ್ ಮಾಡಿದೆ. ಬಟ್ ಅಟ್ಯಾಕ್ ಮಾಡಿರೋದು ಬರೀ ಟೆರರ್ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಮಾತ್ರ, ಸಿವಿಲಿಯನ್ಸ್ಗಾಗಲಿ ಮಿಲಿಟ್ರಿಗಾಗಿ ಅಟ್ಯಾಕ್ ಮಾಡಿರಲಿಲ್ಲ ಆಪರೇಷನ್ ಸಿಂಧೂರ್ ಮುಖಾಂತರ. ಬಟ್ ಪಾಕಿಸ್ತಾನ ಅವರ ದುರ್ಬುದ್ಧಿನ ಯಾವಾಗ ಬಿಡ್ತಾರೆ ಹೇಳಿ? ಅವರು ಅದಾದಮೇಲೆ ಪದೇ ಪದೇ ಟರ್ಕಿ ಆಗಲಿ ಬೇರೆ ಕಂಟ್ರಿಯ ಸಣ್ಣ ಪುಟ್ಟ ಕಂಟ್ರಿಯ ಒಂದು ಸಹಯೋಗದಿಂದ ದರ್ಪವನ್ನು ತೋರಿಸ್ತಾ ಪದೇ ಪದೇ ರಾತ್ರಿ ಎಸ್ಪೆಷಲಿ ಡ್ರೋನ್ ಕಳಿಸೋದು, ಕ್ಷಿಪಣಿಗಳನ್ನು ಕಳಿಸೋದು ಮಾಡ್ತಾನೆ ಇದ್ರು. ಅದನ್ನು ಕೂಡ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಹೊಡೆದು ಉರುಳಿಸಿದೆ. ಅದನ್ನು ಬಿಟ್ಟರೆ ಅವರು ಅಟ್ಯಾಕ್ ಮಾಡಿರೋದಕ್ಕೆ ಪ್ರತಿದಾಳಿಯಾಗಿ ಭಾರತ ಅಟ್ಯಾಕ್ ಮಾಡಿದೆ, ಬಿಟ್ಟರೆ ಭಾರತ ಬೇರೆ ಏನೂ ಮಾಡಿಲ್ಲ. ಸೊ ಪದೇ ಪದೇ ಅವರು ಆಪರೇಷನ್ ಸಿಂಧೂರ್ ಆದಮೇಲೆ ಅವರು ಸರೆಂಡರ್ ಆಗಬೇಕಿತ್ತು. ಬಟ್ ಅವರು ದರ್ಪ ತೋರ್ಸೋಕ್ಕೋಗಿ ಪದೇ ಪದೇ ಅಟ್ಯಾಕ್ ಮಾಡ್ತಾನೇ ಇದ್ದರು. ಆದ್ದರಿಂದ ಭಾರತನವರಿಗೆ ವಾಪಸ್ ಸರಿಯಾಗಿ ಏಟ್ ಕೊಡ್ತಾ ಇತ್ತು. ಇವಾಗ ಏಟ್ ತಿಂದು ತಿಂದು ಫೈನಲಿ ಅವರಿಗೆ ಬುದ್ಧಿ ಬಂದಿದೆ. ಸೊ ಫೈನಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಅಮೇರಿಕದ ಮೊರೆ ಹೋಗಿದ್ದಾರೆ. ಸೊ ಟ್ರಂಪ್ ಅವರು 2 ಕಂಟ್ರಿ ಜೊತೆ ಮಾತಾಡಿಬಿಟ್ಟು ಇಂಡಿಯಾಗೂ ಅವರು ಕಾಲ್ ಮಾಡಿಬಿಟ್ಟು ಇಂಡಿಯಾ ಜೊತೆನೂ ಮಾತಾಡಿದ್ದಾರೆ. ಸೊ ಭಾರತ ಹೇಳಿರೋದಿಷ್ಟೇ, ನಮಗೇನು ಪಾಕಿಸ್ತಾನ್ಗೆ ಅಟ್ಯಾಕ್ ಮಾಡೋಕ್ಕೇನು ಇಂಟ್ರೆಸ್ಟ್ ಇಲ್ಲ. ಅವರು ಪಹಲ್ಗಾಮಲ್ಲಿ ಟೆರರ್ ಅಟ್ಯಾಕ್ ಮಾಡಿರೋದಕ್ಕೆ ನಾವು ಅವರ ಟೆರರ್ ಕ್ಯಾಂಪ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಹೊಡೆದಿರೋದಷ್ಟೇ. ಅದಾದಮೇಲೆ ಅವರು ತೆಪ್ಪಾಗಿರಬೇಕಿತ್ತು, ಬಟ್ ಅವರು ತೆಪ್ಪಾಗಿರಲಿಲ್ಲ. ಸೊ ಪಾಕಿಸ್ತಾನವರು ತೆಪ್ಪಾಗಿದ್ದರೆ ನಮಗೇನು ಪ್ರಾಬ್ಲಮ್ ಆಗಿಲ್ಲ, ನಮಗೆ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ ಅಟ್ಯಾಕ್ ಮಾಡೋದಕ್ಕೆ ನಮಗೆ ಅಂತ ಭಾರತ ಸ್ಪಷ್ಟೀಕರಣ ನೀಡಿದೆ. ಸೊ ಇದಾದಮೇಲೆ ಪಾಕಿಸ್ತಾನ DGMO, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಭಾರತದ DGMOಗೆ ಕಾಲ್ ಮಾಡಿಬಿಟ್ಟು ಬೇಡ್ಕೊಂಡಿದ್ದಾರೆ. ಏನು ಬೇಡ್ಕೊಂಡಿದ್ದಾರೆ? ಪ್ಲೀಸ್ ಯುದ್ಧನ ಸ್ಟಾಪ್ ಮಾಡಿ, ನಮಗೆ ಯುದ್ಧ ಬೇಡ, ನಾವು ಕದನ ವಿರಾಮನ ಮಾಡೋಣ ಅಂತ ಬೇಡ್ಕೊಂಡಿದ್ದಾರೆ. ಸೊ ಪಾಕಿಸ್ತಾನಕ್ಕೆ ಮತ್ತೊಂದು ಬಾರಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮುಖಭಂಗ ಆಗಿದೆ. ಸೊ ಇವಾಗ ಫೈನಲಿ ಇದಕ್ಕೆ ನಮ್ಮ ಭಾರತದ DGMO ಒಪ್ಕೊಂಡಿದ್ದಾರೆ. ಇವಾಗ 2 ದಿನದ ಇದು ಯುದ್ಧ ವಿರಾಮ ಏನಿದೆ, ಇದಾದ ನಂತರ ಸೋಮವಾರ ಮೇ 12ನೇ ತಾರೀಕಿಗೆ ಒಂದು DGMO ಲೆವೆಲ್ ಮೀಟಿಂಗ್ ನಡೆಯುತ್ತೆ. ಬರೀ DGMOs, ಪಾಕಿಸ್ತಾನ DGMO ಆ್ಯಂಡ್ ಭಾರತದ DGMO ಅವ್ರ ಮಧ್ಯೆ ಕದನ ವಿರಾಮದ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಾದಮೇಲೆ ಏನಾದರೂ ಪಾಕಿಸ್ತಾನ ತಿರ್ಗಾ ಎಡವಟ್ ಮಾಡ್ತು ಅಂದರೆ ಫುಲ್ ಫ್ಲೆಜೆಡ್ ವಾರೇ ಆಗುತ್ತೆ. ಸೊ ಇದು ಇವಾಗಿನ ವಾರ್ ಬಗ್ಗೆ ಇರೋ ಅಪ್ಡೇಟ್. ಸೊ IPL ಬಗ್ಗೆ ಬರೋದಾದರೆ ವೆರಿ ಗುಡ್ ನ್ಯೂಸ್. ನೆಕ್ಸ್ಟ್ ವೀಕ್ BCCI ಅವರಿಂದ ಅಪ್ಡೇಟ್ ಬಂದಿದೆ. ಸೊ ನೆಕ್ಸ್ಟ್ ವೀಕ್ IPL ರೆಸ್ಯೂಮ್ ಆಗುತ್ತೆ ಅನ್ನೋ ನ್ಯೂಸ್ ಬಂದಿದೆ. ಸೊ ರೆಸ್ಯೂಮ್ ಆದರೆ ಏನಾಗುತ್ತೆ ಅಂದರೆ, ನಾವು ಅಂದ್ಕೊಂಡಿರೋ ಪ್ರಕಾರ RCB LSG ಮ್ಯಾಚಿಂದ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇದು ಡೆಲ್ಲಿ ಮತ್ತು ಪಂಜಾಬ್ ಮ್ಯಾಚ್ ಏನೋ ಅರ್ಧಕ್ಕೆ ನಿಂತಿತ್ತು ಈ ವಾರ್ ಸಿಚುವೇಶನಿಂದ. ಸೊ ಅದು ಎಲ್ಲಿ ನಿಂತಿತ್ತು ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. 10 ಓವರ್ ಏನೋ ಆಡಿದರು. ಸೊ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಅನ್ನೋ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಇವಾಗಿರೋ ಅಪ್ಡೇಟ್ಸ್. ಸೊ ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅದನ್ನು ತುಂಬ ಫಾಸ್ಟಾಗಿ ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋ ಬಿಟ್ಟಾಗ ನಿಮಗೆ ಫಸ್ಟ್ ಆ ವಿಡಿಯೋ ಸಿಗುತ್ತೆ. ಸೊ ಧನ್ಯವಾದ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಭಾರತ್.